ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ, ಈಗ ನೀನೇ ಹೇಳ್ತೀಯೋ ಅಥವಾ ನಾನೇ ಅಜ್ಜಿ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಏನ್ ಮಾತಾಡಿದ್ರಿ ಅಂತ ಕೇಳು. ಇಲ್ಲ ಕಣೆ, ಆರತಿ ಮಾಡ್ಬೇಕಾದ್ರೆ ಮಾತಾಡಿದ್ರಲ್ಲ ಅಷ್ಟೆ. ನಂಬ್ತೀನಿ. ಆದ್ರೆ ಇನ್ನೊಂದು ಸಲ ನಿನ್ನ ಬಗ್ಗೆ ಆಗ್ಲಿ ಮಗು ಬಗ್ಗೆ ಆಗ್ಲಿ ಮಾತಾಡಿದ್ರೆ ಅಜ್ಜಿಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಸು. ಭೈರವಿಗ್ ಚುಚ್ಬೇಕಾಗಿರೋ ಚಾಕುಗೆ ವಿರಾಟ್ ಅಡ್ಡ ಬಂದ್ರು ಅಂತ. ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಸುಮ್ಮನೆ ಮಾತಾಡ್ತಾನೆ ಹೋದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮಾತಾಡದೆ ಇದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತಲ್ಲ ಅಥರ್ವ. ಅಲ್ಲ, ಈ ಪುಟ್ಟ ಮಗು ಏನ್ ಮಾಡಿದೆ ಅಂತ ದ್ವೇಷ ಸಾಧಿಸ್ಬೇಕು? ನಾನು ಈಗ್ಲೇ ಅಜ್ಜಿ ಹತ್ರ ಹೋಗಿ ಈ ವಿಷಯನ ಇಲ್ಲಿಗೆ ಕ್ಲಿಯರ್ ಮಾಡ್ತೀನಿ. ಇರು ಬಂದೆ. ಬೇಡ ಭೈರವಿ, ಅಥರ್ವ ಹೇಳ್ದಾಗೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಲ್ಲ ಕಣೆ, ಅವ್ರು ಮಾತಾಡ್ತಿರೋದು ಮಗು ಬಗ್ಗೆ. ನೀನ್ ಆಡ್ತಿರೋದ್ ನೋಡಿದ್ರೆ ಅಜ್ಜಿ ನಿನ್ಗೆ ಬೇರೆ ಏನೋ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಆದ್ರೆ ನಮ್ ಹತ್ರ ನೀನ್ ಹೇಳಲ್ಲ. ಅದಕ್ಕೆ ನೇರವಾಗಿ ಹೋಗಿ ಏನ್ ಹೇಳಿದ್ರಿ ಅಂತ ಅವ್ರ ಹತ್ರನೇ ಕೇಳ್ತೀನಿರು. ಇವಳೇನಾದ್ರೂ ಇವಾಗ ಹೋಗಿ ಅಜ್ಜಿನ್ ಕೇಳಿದ್ರೆ ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಆಮೇಲೆ ಅದಕ್ಕೂ ಕಾರಣ ಈ ಮಗುನೇ ಅಂತ ಬೈತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವರು ನನ್ನ ಮಗು ಬಗ್ಗೆ ಮಾತಾಡಬಾರ್ದು. ಅವ್ರು ಮಾತಾಡಬಾರ್ದು ಅಂದ್ರೆ ಸಿಂಧು ಮಾತಾಡ್ದಲ್ಲೇ ಇರೋ ಹಾಗೆ ಇಲ್ಲೇ ತಡಿಬೇಕು. ದೇವ್ರೆ, ನನಗೆ ಶಕ್ತಿ ಕೊಡು. ಅಕ್ಕ, ಯಾಕೆ ಸುಮ್ನಾದೆ? ಮಾತಾಡು. ಇಲ್ಲಿವರೆಗೂ ನೀನ್ ನಮಗೆಲ್ಲ ಮಾಡಿರೋ ಉಪಕಾರ ಸಾಕು ತಾಯಿ. ಈಗ್ಲಾದ್ರೂ ನಮ್ಮ ಪಾಡಿಗೆ ಬಿಟ್ಬಿಡು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನನ್ ವಿಷಯಕ್ಕಾಗ್ಲಿ, ನನ್ ಮಗು ವಿಷಯಕ್ಕಾಗ್ಲಿ ಅಥವಾ ಅಥರ್ವನ್ ವಿಷಯಕ್ಕಾಗ್ಲಿ ತಲೆ ಹಾಕ್ಬೇಡ. ಅಲ್ಲ ಕಣೆ, ಏನ್ ಮಾತಾಡ್ತಿದ್ಯಾ ನೀನು? ಇರೋ ವಿಚಾರನೇ ನೇರವಾಗಿ ಹೇಳ್ತಾ ಇದ್ದೀನಿ. ಮೊದಲು ನಿನ್ ಗಂಡನ್ ಚೆನ್ನಾಗಿ ನೋಡ್ಕೊ, ಮಿಕ್ಕಿದ್ದಲ್ಲ ಆಮೇಲೆ. ಹೌದು ಸಿಂಧು, ಭವಾನಿ ಹೇಳಿದಾಗೆ ನೀನು ನಮ್ಮ ಮಗು ಬಗ್ಗೆ ಯೋಚನೆ ಮಾಡದೇ ಇರೋದೇ ಒಳ್ಳೇದು. ನಿನಗೆ ನಿನ್ನ ಅಕ್ಕನ ಜವಾಬ್ದಾರಿ ಮಾತ್ರ ಅಲ್ಲ, ಗಂಡನ ಜವಾಬ್ದಾರಿನೂ ಇದೆ. ಈ ಸಮಯದಲ್ಲಿ ಅಜ್ಜಿ ಹತ್ರ ಏನೇನೋ ಮಾತಾಡಿ ಇರೋ ನೆಮ್ಮದಿನೂ ಹಾಳು ಮಾಡಬೇಡ ಪ್ಲೀಸ್. ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ಎಲ್ರಿಗೂ ತುಂಬಾ ಒಳ್ಳೇದು. ಹೇಳಿದ ಅರ್ಥ ಆಯ್ತು ಅನ್ಸತ್ತೆ.